నీలోనే ఆనందం నా దేవా, నీలోనే నాకు జీవం. తెలుగాడు నీలోనే ఆనందం నా దేవా, నీలోనే నాకు జీవం. నిన్న ಎಲ್ಲ ಮಕ್ಕಳು ಅಲೆಲೂಯ ಎಲ್ಲ ನಂತರ ಕಾಣಿಕೆ ಕೊಟ್ಟ ಕುಟುಂಬಗಳನ್ನು ದೇವರ ಆಶೀರ್ವದಿಸುತ್ತೆ. ಕೊರತೆಯಲ್ಲೂ ಕಷ್ಟದಲ್ಲೂ ಕತ್ತಲೆ ಕಾಣಿಕೆಗಳು ಕೊಟ್ಟಿದ್ದಾರೆ. ಕಾಣಿಕೆ ದಶಮಾನ ಇದಕ್ಕೆಲ್ಲ ತಕ್ಕ ಪ್ರತಿಫಲ ಆಶೀರ್ವಾದ ಕೊಡುವಂತೆ ನಾವು ಮಧ್ಯದಲ್ಲಿ ಎಸ್ತರ್ ಪ್ರೇಯರ್ ಮಾಡ್ತೇವೆ. ಇನ್ನೊಂದು ಆವರ್ತಿ ಎಸ್ತರ್ ಪ್ರೇಯರ್ ಮಾಡ್ತೇವೆ ಕಾಣಿಕೆಗಾಗಿ. அந்த வார்த்தைகளை கேட்டு விட்டு விடாதபடி அதை நடக்கும். அப்ப அந்த ஞானிக்கும் இவருக்கு ஞான கிருபை கொடுங்க, பலப்படுத்துங்க ஐயா. விசேஷத்தில் இந்த நேரத்தில் கொடுக்கப்பட்ட காணிக்கைகள் நீர் அறிவையா, பிள்ளைகளுக்கு அறிவுடைய சாப்பா, அவளோட சூழல் நீர் அறிவுடையா, பிள்ளைகளோட கரங்களை சப்பா நீர் ஆசீர்வதிக்கிறாங்கப்பா. இன்னும் அதிகமாக நாமத்துக்காக இந்த ஊழியத்துக்கு என்று கொடுக்கத்தக்கதில் உங்களோட கரங்களை நீர் ஆசீர்வதிக்கிறாங்கப்பா. அப்பா ரெட்டத்தன்மையான சப்பாங்களோட வாழ்க்கையில காரியங்களை செய்ய கர்த்தாவே கொடுத்த கரங்களை நீர் ஆசீர்வதிக்கிறாங்கப்பா. உங்களுக்கான காரியங்களை செய்ய போகிறதே சொல்றாப்பா. ஜெபத்தை கேட்டு பதில் அருள செய்ய போகிறதே சொல்றாப்பா. கர்த்தராகிய இயேசு நாமத்தில் ஜெபிக்கிறேன் சப்பா. நல்ல பிதாவே. ಆಮೇಲೆ ಎಲ್ಲ ಕಡೆಗಳನ್ನು ಮುಚ್ಚಿ ಎಲ್ಲ ಇನ್ನೊಂದು ಅವತ್ತು ಪ್ರಾರ್ಥನೆ ಮಾಡೋಣ. ಮಳೆ ಎಲ್ಲಿ ನೋಡಿದ್ರು ಮಳೆ ಬರ್ತಾ ಇದೆ. ಮಳೆಗಾಗಿ ಪ್ರೇಯರ್ ಮಾಡ್ಕೊಳ್ಳೋಣ. ಶ್ರೀಲಂಕಾದಲ್ಲಿ ತುಂಬ ಮಳೆ ಇರುತ್ತೆ. ಅಸ್ಸಾಮಲ್ಲೂ ಮಳೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ. ಪ್ರೇಯರ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಪ್ರವಾಹ ಆಗ್ತಿದೆ, ಎಲ್ಲ ಕಡೆ ಮಳೆ ಆಗ್ತಿದೆ. ದೇವರ ಅಂಥವ್ರಿಗೆಲ್ಲ ಏನು ಮಾಡಲಿ, ಮಳೆಯಿಂದ ಬಿಡುಗಡೆ ಕೊಡುವಂತೆ, ಅಪ್ಪ ವಾತಾವರಣ ಎಲ್ಲ ಅನುಕೂಲವಾಗುವಂತೆ, ಯಾವ ಪ್ರಾಣ ಹಾನಿ ಆಗದಂತೆ ದೇವರ ಸಭೆಯಲ್ಲಿ ಎಲ್ಲರೂ ಬೇಡ್ಕೊಳ್ಳಿ. ಎಸಪ್ಪ ಮಳೆ ಎಲ್ಲ ಕಮ್ಮಿ ಮಾಡ್ಕೊಳ್ತಾನೆ. ಮಳೆ ಇಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಿದ್ದಾರೆ. ಎಸಪ್ಪ ಆ ಕಡೆ ಮಳೆ ಬರುವಂತೆ, ಮಳೆ ಹೆಚ್ಚೆಚ್ಚಾಗಿ ಆಗ್ಬೇಕಂತಾನೆ. ಎಷ್ಟೋ ಜನ ಸಾವು ಬದಲು ಓಡಾಡ್ತಿದ್ದಾರೆ, ಮರಣದಲ್ಲಿ ಹೋರಾಡ್ತಿದ್ದಾರೆ ಸಪ್ಪ. ಇದಕ್ಕೆಲ್ಲವನ್ನು ತಿಳಿದ ದೇವರಾಗಿದೆ ಸಪ್ಪ. ಅಪ್ಪ ಎಲ್ಲ ವಾತಾವರಣ ಅನುಕೂಲವಾಗುವಂತೆ ಸಹಾಯ ಮಾಡು ಅಪ್ಪ. ಮಳೆ ಇಲ್ಲದ ಸ್ಥಳಗಳಲ್ಲಿ ಮಳೆ ಬರುವಂತೆ ಅಪ್ಪ, ಮಳೆ ಬರುವ ಸ್ಥಳದಲ್ಲಿ ಮಳೆ ಕಮ್ಮಿ ಆಗುವಂತೆ ನೀನು ಸಹಾಯ ಮಾಡುತ್ತದೆ. ಯಾವ ಪ್ರಾಣಿ ಆಗದಂತೆ ಅಪ್ಪ, ಪ್ರಾಣ ಹೋಗದಂತೆ ಕತ್ತಲೆ ನೀನು ಎಲ್ಲರನ್ನು ಕಾಯ್ದು ಕಾಪಾಡು. ಎಲ್ಲ ಪ್ರಾಣಿ ಪಕ್ಷಿ ಕತ್ತಲೆ ಎಲ್ಲ ಮನುಷ್ಯರನ್ನು ಕಾಯ್ದು ಕಾಪಾಡ್ತಾರೆ ಅಪ್ಪ. ವಿಶೇಷವಾಗಿ ಕತ್ತಲೆ ಜೀಸಸ್ ಫಸ್ಟ್ ಸರ್ವಿಸನ್ನು ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸೋದರ ಕತ್ತಲೆ. ಅದಕ್ಕೆ ಕತೆ ಬಂದ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ ಸೋದರ ಕತ್ತಲೆ. ಎರಡು
ಸಂದೇಶದ ಮುಖಾಂತರ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ವಾಕ್ಯಕ್ಕೆ ಒಪ್ಪಿಸಿಕೊಡುವಂತೆ ಸಹಾಯ ಮಾಡು. ದಿನ ಎಲ್ಲವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ.